ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಬಿಗದಪ್ಪುಗೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಫೋನ್ ಮಾಡಿದೆ, ಬಾ ರವಿ ಅಂತ ಹೇಳಿದಂತಹ ಆ ವ್ಯಕ್ತಿಯನ್ನು ನೋಡಲಿಕ್ಕೆ ಹೊರಟು ನಿಂತೆ. ಆ ಕ್ಷಣದಲ್ಲಿ ನನಗೆ ಇನ್ನೊಂದು ಕರೆ ಬರುತ್ತೆ. ಆ ಕರೆ ಮಾಡಿದಂತಹ ವ್ಯಕ್ತಿಯ ಹೆಸರು ಸಾಧು ಕೋಕಿಲ ಅವರು. ನಾನು ನಿಮಗೆ ಹೇಳಿದ್ದೆ, ಸಾಧು ಆ ಸಮಯದಲ್ಲಿ ಒಂದು ರಾಕ್ಷಸ ಅನ್ನೋ ಒಂದು ಸಿನಿಮಾವನ್ನು ಮಾಡ್ತಾ ಇದ್ರು ಅಂತ. ಅವರು ನನಗೆ ಫೋನ್ ಮಾಡಿ ಹೇಳ್ತಾರೆ, ರವಿ ನಾನು ಒಬ್ಬ ವ್ಯಕ್ತಿಯನ್ನು ಕಳಿಸ್ತಾ ಇದ್ದೇನೆ, ನೀನು ಆ ವ್ಯಕ್ತಿಯನ್ನು ನೋಡು, ನಿನಗೆ ಇಷ್ಟ ಆದಲ್ಲಿ ಆ ವ್ಯಕ್ತಿಯನ್ನು ನಿನ್ನ ಸಿನಿಮಾಗೆ ಬಳಸ್ಕೋ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನು ಕಳಿಸ್ತಾರೆ. ಈಗ ಆ ವ್ಯಕ್ತಿ ನನ್ನ ಬಾಗಿಲ ಬಳಿ, ಅಂದರೆ ಕೆನೋಪಿ ರೂಮ್ ನಂಬರ್ 306 ಈ ಒಂದು ರೂಮಿನ ಬಾಗಿಲ ಬಳಿ ಬಂದು ನಿಂತಿದ್ದಾರೆ. ಅವರ ಹೆಸರು ಮನುಷ್ಯ ನೋಡ್ಲಿಕ್ಕೆ ಒಂಥರ ಇದ್ದಾರೆ ರೀ, ಆದರೆ ಸದಾ ಹಸನ್ಮುಖಿ, ನಾರ್ಮಯಿ ಅಂತೀವಿ ನಮ್ಮ ಕಡೆ ಸಾಮಾನ್ಯವಾಗಿ. ಅಂದರೆ ಒಂಥರ ಮಣ್ಣಿನ ಮುದ್ದೆ ಇದ್ದಾಗೆ. ನೀವು ಆ ವ್ಯಕ್ತಿಯನ್ನು ಯಾವ ರೀತಿ ಬೇಕಾದರೂ ನಿಮ್ಮ ಇಷ್ಟ ಬಂದ ಹಾಗೆ ನೀವು ಆ ವ್ಯಕ್ತಿಯನ್ನು ತಯಾರು ಮಾಡ್ಕೋಬೋದು, ರೂಪುಗೊಳಿಸ್ಕೋಬೋದು. ಆ ವ್ಯಕ್ತಿ ಇತ್ತೀಚಿನ ದಿನಗಳಲ್ಲಿ ಅದೇನೋ ಹೇಳ್ತಾರಲ್ಲ, ಎಲ್ಲ ಭಾಷೆಯ ಅಂದರೆ ಪಂಚಭಾಷಾ ನಟ ಅಂತಲೇ ನಾನು ಕರಿಬೋದು. ಇಲ್ಲಿ ರಾಕ್ಷಸ ಅನ್ನೋ ಒಂದು ಸಿನಿಮಾ ಮಾಡ್ತಾರೆ, ಇಲ್ಲಿ ಕಂಠಿ ಅನ್ನೋ ಒಂದು ಸಿನಿಮಾವನ್ನು ಮಾಡ್ತಾರೆ, ಇಲ್ಲಿ ಅಟ್ಟಹಾಸ ಅನ್ನೋ ಒಂದು ಸಿನಿಮಾದಲ್ಲಿ ಮೆರೆದಾಡ್ತಾರೆ, ಅಲ್ಲಿ ಹೋಗ್ತಾರೆ ಕಬಾಲಿ ಅಂತಾರೆ, ಮತ್ತೊಂದು ಕಡೆ ಹೋಗ್ತಾರೆ ಕಬಡ್ಡಿ ವಿளையாடு ಕೂಟಂ ಅಂತ ಅಲ್ಲೊಂದೇನೋ ಮಾಡ್ತಾರೆ, ಹಿಂದಿನಲ್ಲಿ ವೆಬ್ ಸೀರೀಸ್ಗಳಲ್ಲೆಲ್ಲ ಮಾಡ್ತಾರೆ, ತೆಲುಗಲ್ಲಿ ಮಾಡ್ತಾರೆ. ಎಲ್ಲ ಚಿತ್ರರಂಗದಲ್ಲೂ ತನ್ನ ಛಾಪನ್ನು ಮೂಡಿಸಿದಂತಹ ನಟ ಅವತ್ತು ಬಂದು ನಮ್ಮ ರೂಮ್ ಬಳಿಯಲ್ಲಿ ನಿಂತಿದ್ರು. ಇಟ್ ವಾಸ್ ನನ್ ಅದರ್ ದನ್ ಕಿಶೋರ್ ಸರ್. ಅಮೇಝಿಂಗ್, ಅದೇನೋ ಹೇಳ್ತಾರಲ್ಲ, ಹ್ಯೂಮನ್ ಬೀಯಿಂಗ್, ಅಮೇಝಿಂಗ್ ವ್ಯಕ್ತಿತ್ವ. ಆತ ಅವತ್ತು ಹೇಗಿದ್ರು ಇವತ್ತು ಕೂಡ ಹಾಯ್ ಕಿಶೋರ್ ಸರ್ ಅಂತ ತಕ್ಷಣನೇ ಹೇಳಿ ಸರ್, ಇಷ್ಟೇ ಮೆದು ಧ್ವನಿಯಲ್ಲಿ ಮಾತಾಡ್ತಕ್ಕಂತಹ ನಟ ಅವತ್ತು ಬಂದರು. ನೇರವಾಗಿ ನನ್ನ ರೂಮ್ ಒಳಗೆ ಬಂದು ಕೂತು, ಸಾಧು ಅವ್ರು ನನ್ನ ಕಳಿಸಿದ್ದಾರೆ ಸರ್ ಅಂತಂದ್ರು. ಈಗ ತಾನೇ ನಿಮ್ಮ ಬಗ್ಗೆ ಸಾಧು ಅವ್ರು ಮಾತಾಡಿದ್ರು ಅಂತಲೂ ಹೇಳಿದೆ. ನನ್ನಿಂದ ನಿಮ್ಗೇನಾಗಬೇಕು ಅಂತ ಕೇಳಿದಾಗ, ಒಂದು ಪುಟ್ಟ ಪಾತ್ರ ಯಾವ್ದಾದ್ರು ನಿಮ್ಮ ಸಿನಿಮಾದಲ್ಲಿ ಕೊಟ್ಟರು ಕೂಡ ನಾನು ಮಾಡಲಿಕ್ಕೆ ರೆಡಿ ಇದ್ದೀನಿ ಅಂತಂದರು. ನನ್ನ ಒಂದು ಬಯಕೆ ಏನು, ನನ್ನ ಒಂದು ಆಸೆ ಏನು ಅಂತಂದರೆ, ಪಾತ್ರವನ್ನು ಅಂತಹ ವ್ಯಕ್ತಿಗಳಿಗೆ ಅದೇನೋ ಗೊತ್ತಿಲ್ಲ, ನೋಡಿದ ತಕ್ಷಣ ಕೆಲವು ನಟರುಗಳ ಬಗ್ಗೆ ಒಂದು ಅಭಿಮಾನ, ಒಂದು ಗೌರವ ಹುಟ್ಟತ್ತೆ. ಅವರು ಚಿಕ್ಕವರಾಗಿರ್ಬೋದು, ಅಪ್ಕಮಿಂಗ್ ಆಗಿರ್ಬೋದು, ಬಂದು ಸೆಟ್ಲ್ ಆಗಿರ್ಬೋದು, ಇಲ್ಲ ಎಲ್ಲವನ್ನು ಸಾಧಿಸಿರೋಂಥ ನಟರಾಗಿರ್ಬೋದು, ಅವರನ್ನು ನೋಡಿದ ಕೂಡಲೇ ಬೇರೆ ಥರದ ಒಂದು ಗೌರವ ಬರುತ್ತೆ. ಆ ನಿಟ್ಟಿನಲ್ಲಿ ನಾನು ಕಿಶೋರ್ ಸರ್ಗೆ ಹೇಳಿದೆ, ನಿಮಗೆ ಪಾತ್ರ ಕೊಡೋ ಮಟ್ಟಕ್ಕೆ ನಾನಿಲ್ಲ, ನನ್ನ ಇಡೀ ಕಥೆಯನ್ನು ನಿಮ್ಮ ಮುಂದೆ ಇಡ್ತಾನೆ, ನೀವು ನಿಮಗೆ ಯಾವ ಪಾತ್ರ ಬೇಕೋ ಅದನ್ನು ನೀವು ಆಯ್ಸ್ಕೊಳ್ಳಿ, ಅಂದರೆ ನೀವು ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಅನ್ನೋ ಥರ ಹೇಳಿದಾಗ, ಇಡೀ ಕಥೆಯನ್ನು ಅವ್ರ ಮುಂದೆ ಹಂತ ಹಂತವಾಗಿ ಎಳೆಯಾಗಿ ಬಿಚ್ಚಿಡ್ತಾ ಬಂದೆ. ಕಥೆಯನ್ನೆಲ್ಲ ಕೇಳಿದ ಕೂಡಲೇ ಕಿಶೋರ್ ಅವ್ರು ಹೇಳಿದ ಮೊದಲನೇ ಮಾತೇನು ಅಂತಂದರೆ, ಸರ್ ನಮ್ಮಂಥವ್ರು ಬಂದರೂ ಕೂಡ ಇಡೀ ಕಥೆಯನ್ನು ಮುಚ್ಚುಮರೆ ಮಾಡದೆ ಹೀಗೆ ನಡೆಯುತ್ತೆ ಅಂತ ಹೇಳಿದ್ರಲ್ಲ ಸರ್, ನನಗೆ ತುಂಬ ಖುಷಿ ಆಯಿತು. ಐ ಆಮ್ ವೆರಿ ಮಚ್ ಹ್ಯಾಪಿ. ಆ್ಯಂಡ್ ನೀವು ಏನೇ ಪಾತ್ರ ಕೊಟ್ಟರು, ನಾನು ಅಂದೆ, ಕಿಶೋರ್ ಸರ್ ನಿಮ್ಮ ಮುಂದೆ ಕಥೆಯನ್ನಿಟ್ಟಿದ್ದೀನಿ, ನೀವು ಯಾವ ಪಾತ್ರದಲ್ಲಿ ಮಾಡ್ತೀರಾ ಅದನ್ನು ಹೇಳಿ ಅಂತಂದೆ. ಅವರು ಆ ಕೂಡಲೇ ಆಯ್ಕೆ ಮಾಡಿಕೊಂಡಂತಹ ಪಾತ್ರ ಯಾವುದು ಅಂತಂದರೆ ನೀವು ಶಾಕ್ ಆಗಿಬಿಡ್ತೀರಾ. ಇಟ್ ವಾಸ್ BB ಅಶೋಕ್ ಕುಮಾರ್ ಸರ್ ಕ್ಯಾರೆಕ್ಟರ್. ಅವರು ಸರ್ ನಾನು ಆ ಪಾತ್ರವನ್ನು ಮಾಡಲ ಅಂದಿದ್ದ ಕೂಡಲೇ ನಾನು ಹೇಳಿದೆ, ಅಯ್ಯೋ ದೇವ್ರೆ, ನಾನು ಈಗ ತಾನೇ ಈ ಪಾತ್ರವನ್ನು ಹೇಳಲಿಕ್ಕೋಸ್ಕರ ಇಂಥ ಒಂದು ಮನೆಗೆ ಹೋಗ್ತಾ ಇದ್ದೇನೆ, ದಯಮಾಡಿ ಬಿಟ್ಕೊಟ್ಬಿಡಿ ನನಗೆ ಆ ಪಾತ್ರ. ಅವ್ರು ಮಾಡಲಿ ಅನ್ನೋ ಒಂದು ಆಸೆ ಇದೆ. ಪ್ರಾಯಶಃ ಏನಾದರೂ ಅವ್ರು ಆಗೋದಿಲ್ಲ, ಇಲ್ಲ ಅವ್ರ ಡೇಟ್ಸ್ ಹೆಚ್ಚು ಕಮ್ಮಿ ಆಗುತ್ತೆ, ರೆಮ್ಯುನರೇಷನ್ ಹೆಚ್ಚು ಕಮ್ಮಿ ಆಗುತ್ತೆ, ಈ ಥರದ್ದು ಏನೇ ಆದರೂ ಕಿಶೋರ್ ಸರ್ ನೆಕ್ಸ್ಟ್ ಸೆಕೆಂಡಲ್ಲೇ ನಾನು ಐ ಆಮ್ ಗೋಯಿಂಗ್ ಟು ಟ್ಯಾಪ್ ಯುವರ್ ಡೋರ್ಸ್ ಅಂತ ಹೇಳಿದೆ. ಆ ಒಂದು ಪಾತ್ರವನ್ನು ಬಿಟ್ಟು ಬೇರೆ ಯಾವ ಪಾತ್ರ ಮಾಡ್ತೀರಾ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳಿದ್ರು, ಸರ್ ಸ್ವಲ್ಪ ನಾನು ಯೋಚನೆ ಮಾಡಿ ಯಾವೊಂದು ಪಾತ್ರ ಮಾಡಬಲ್ಲೆ ಅಂತ ನಾನು ನಿಮ್ಮ ಹತ್ರ ಬಂದು ನಾನು ಹೇಳ್ತೀನಿ ಸರ್, ಅಲ್ಲಿವರೆಗೂ ಟೈಮ್ ಕೊಡ್ಲಿಕ್ಕಾಗತ್ತಾ ಅಂತಂದರು. ಟೈಮ್ ಈಸ್ ಯುವರ್ಸ್, ಎವ್ರಿಥಿಂಗ್ ಈಸ್ ಯುವರ್ಸ್, ದ ಚಾಯ್ಸ್ ಈಸ್ ಯುವರ್ಸ್. ನೀವು ಯಾವಾಗ ಏನೇ ಯಾವ ಕ್ಷಣದಲ್ಲಿ ಫೋನ್ ಮಾಡಿ ನಾನು ಹೀಗೆ ಮಾಡ್ತೀನಿ ಅಂತಂದರೆ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಐ ವಾಂಟೆಡ್ ಯು ಟು ಬಿ ಪಾರ್ಟ್ ಆಫ್ ಮೈ ಫಿಲಮ್ ಅಂತ ಹೇಳಿಕೊಟ್ಟು ಎಲ್ಲ ಮಾಡಿ ಅವ್ರಿಗೊಂದು ವಿಶಸ್ಸನ್ನು ಕೊಟ್ಟು ಅವ್ರನ್ನ ಬೀಳ್ಕೊಟ್ಟು ನಾನು ಮತ್ತೆ ಕೆಳಗಿಳಿದು ಬರ್ತೇನೆ. ಇಳಿದು ಬಂದು ನನ್ನ ಗಾಡಿಯನ್ನು ಸ್ಟಾರ್ಟ್ ಮಾಡಿ ಮೇಲ್ ಬರಬೇಕಾದ್ರೂ ಕೂಡ ಕಿಶೋರ್ ಸರ್ ಅಲ್ಲೇ ಕೆನೋಪಿ ಆ ಬಾಗ್ಲಲ್ಲೇ ನಿಂತಿದ್ರು.
ಹೊರಟಿಲ್ವಾ ಅಂತಂದೆ. ಇಲ್ಲ, ನೀವು ಹೊರಡಿ ಸರ್, ನಾ ಹೊರಡ್ತೀನಿ. ತುಂಬ ವಿನಮ್ರತೆಯಿಂದ ಇರತಕ್ಕಂತಹ ವ್ಯಕ್ತಿ ಕಿಶೋರ್ ಸರ್. ಆ ಟೈಮ್ನಲ್ಲಿ ಅವರು ನ್ಯಾಷನಲ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ರು. ಹಿ ವಾಸ್ ಅ ಲೆಕ್ಚರರ್. ಈಗಲೂ ಇದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಒಬ್ಬ ಲೆಕ್ಚರರ್ ಆದವನು ಯಾವ ರೀತಿ ಇರ್ಬೋದು ಅಂತ ನೀವೇ ಊಹಿಸ್ಕೊಳ್ಳಿ. ಅಂತ ಒಬ್ಬ ವ್ಯಕ್ತಿ ಈಗ ನಟನಾಗಿ ಬಂದಿದ್ದಾನೆ ಅಂತಾಗ ಯಾವ ರೀತಿ ಇರ್ಬೋದು ಅಂತ ಊಹಿಸ್ಕೊಳ್ಳಿ. ಆ ವ್ಯಕ್ತಿನೇ ಇವತ್ತು ಯಾವೆಲ್ಲ ಸಾಧನೆಗಳನ್ನ ಮಾಡಿದ್ದಾರೆ ಅಂತ ಒಂದು ಸಾರಿ ನೀವು ಮೆಲುಕು ಹಾಕಿದ್ರೆ ಅಂತ ವ್ಯಕ್ತಿಗಳೇ ಸಾಧನೆ ಮಾಡಕ್ಕೆ ಆಗುತ್ತೆ ಅನ್ನೋದನ್ನ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ಹೋಗ್ಬಿಟ್ಟು ಬರ್ತೀನಿ ಎಂದೆ. ಐ ಸ್ಟಾರ್ಟೆಡ್ ಡ್ರೈವಿಂಗ್ ಮೈ ಕಾರ್. ಇಟ್ ಕೇಮ್ ನಿಯರ್ ದಿಸ್ KR ರೋಡ್. KR ರೋಡನ್ನ ದಾಟಿದೆ. ಅಲ್ಲಿಂದ ಬನಶಂಕರಿ ಕಡೆ ಬಂದೆ. ಬನಶಂಕರಿ ಹತ್ರ ಬರ್ತಾ 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 ಈಗ ನಾನು ಯೋಚನೆ ಮಾಡಿದಂತಹ ವ್ಯಕ್ತಿ ಯಾರು ಅಂತಂದ್ರೆ ಹೇಳಿದ್ದೆ ದೇವರಾಜ್ ಸರ್. ಅನ್ ಅಮೇಜಿಂಗ್ ಆರ್ಟಿಸ್ಟ್. 1991ರಲ್ಲಿ ನನ್ನ ಜೀವನವನ್ನ ಅವರ ಮುಖಾಂತರ, ಅಂದ್ರೆ ನನ್ನ ರಂಗದ ಒಂದು ಜೀವನವನ್ನ ಅವ್ರ ಮುಖಾಂತರ ಅವರ ಸಿನಿಮಾದಲ್ಲಿ ನಾನು ಶುರು ಮಾಡಿದ್ದೆ ನನ್ನ ಪ್ರಯಾಣವನ್ನ. ಭಲೆ ಕೇಶವ ಅನ್ನೋ ಸಿನಿಮಾ. ಅಲ್ಲಿಂದ ಸತತವಾಗಿ 2005 ಅಂದ್ರೆ 14 ವರ್ಷಗಳ ಕಾಲ ಸಂಬಂಧ. ಅದಕ್ಕಿಂತ ಹೆಚ್ಚಾಗಿ 2 ಸಿನಿಮಾಗಳು ಅಂತಂದ್ರೆ ಒಂದು ಮಿಸ್ಟರ್ ಎಕ್ಸ್ ಮತ್ತೆ ಇನ್ನೊಂದು ಗರುಡ ಅನ್ನೋ ಒಂದು ಸಿನಿಮಾಗೆ ನಿರ್ಮಾಪಕರ ಪರವಾಗಿ ನಿಂತು ದೇವರಾಜ್ ಸರ್ ಹತ್ರ ಸಂಭಾವನೆಯನ್ನ ಮಾತಾಡಿ ಸಿನಿಮಾಗಳು ಆಗೋ ಹಾಗೆ ಮಾಡಿದಂತಹ ಸ್ಥಾನದಲ್ಲಿ ನನ್ನನ್ನು ಕೂಡಿಸಿ ಅಲಂಕರಿಸಿದ್ರು ದೇವರಾಜ್ ಸರ್ ಮತ್ತೆ ನಿರ್ಮಾಪಕರು. ಇದೆಲ್ಲದಕ್ಕಿಂತ ಮಿಗಿಲಾಗಿ 2001ರಲ್ಲಿ ನನ್ನ ಅಕ್ಕನ ಮಗಳನ್ನ ನಾನು ಸ್ಕೂಲಿಗೆ ಸೇರಿಸಬೇಕಾದ ಒಂದು ಸಂದರ್ಭದಲ್ಲಿ ಆ ಮಗು ಚೆನ್ನಾಗಿ ಓದಲಿ, ಆ ಮಗು ಚೆನ್ನಾಗಿರ್ಲಿ ಅಂತ ಹೇಳಿ ಅರಬಿಂದೋ ಮೆಮೋರಿಯಲ್ ಸ್ಕೂಲ್ ಅಲ್ಲಿಗೆ ಕರ್ಕೊಂಡೋಗಿ ನನ್ನ ಮಗಳನ್ನ ಸೇರ್ಸಕ್ಕೆ ಹೋದಾಗ 2 ಲಕ್ಷ ರೂಪಾಯಿ ಅಡ್ಮಿಷನ್ ಚಾರ್ಜಸ್ ಅನ್ನ ಕೇಳಿದ್ರು. 2 ಲಕ್ಷ ಎಲ್ಲಿಂದ ತರೋಣ ಸ್ವಾಮಿ ನಾವೆಲ್ಲ? ನನಗೆ ಆ ಕೂಡಲೇ ಫ್ಲಾಶ್ ಆದಂತಹ ವ್ಯಕ್ತಿ ಯಾರು ಅಂತಂದ್ರೆ ಇಟ್ ವಾಸ್ ನನ್ ಅದರ್ ದನ್ ದೇವರಾಜ್ ಸರ್. ಬಿಕಾಸ್ ಪ್ರಜ್ವಲ್ ಮತ್ತೆ ಪ್ರಣವ್ ಇಬ್ರು ಅಲ್ಲಿ ಓದ್ತಾ ಇದ್ದಂತಹ ಸಮಯ ಅದು. ಹೋದೆ, ಕೇಳ್ಕೊಂಡೆ, ಹೀಗಿದೆ, ಆದ್ರೂ ನನ್ನ ಮಗಳನ್ನ ನಾನು ಅಲ್ಲೇ ಓದಿಸ್ಬೇಕು ಅಂತ ಕನ್ಸು ಕಾಣ್ತಾ ಇದ್ದೇನೆ, ದಯಮಾಡಿ ನನ್ನ ಅಕ್ಕನ ಮಗಳಿಗೆ ಒಂದು ಸೀಟನ್ನ ಕೊಡಿಸಿ ಎಂದಾಗ ದೇವರಾಜ್ ಸರ್ ಮತ್ತೆ ಮೇಡಮ್ ಸತತವಾಗಿ 2-3 ಸಾರಿ ಸ್ಕೂಲ್ಗೆ ಹೋಗಿ ಬಂದು ಎಲ್ಲ ಮಾಡಿ ಅಕ್ಕನ ಮಗಳಿಗೆ 1 ಲಕ್ಷ ರೂಪಾಯಿಗೆ ಅಡ್ಮಿಷನ್ ಅನ್ನು ಮಾಡಿಸಿ ಕೊಟ್ಟಂತಹ ಜೀವ ದೇವರಾಜ್ ಸರ್ ಅವರ ದಂಪತಿಗಳದ್ದು. ಇಷ್ಟೆಲ್ಲ ರ್ಯಾಪೋರ್ ಇದೆ. ಈಗ ಮತ್ತೆ ನಾನು ಆ ಮನೆಗೆ ಹೋಗ್ತಾ ಇದ್ದೇನೆ. ಆ ಮನೆಯಲ್ಲಿ ಕೂತು ನನ್ನ ಕಥೆಯನ್ನ ಹೇಳಿ ಈಗ ಅವರ ಒಂದು ಡೇಟ್ಸ್ ಅನ್ನ ಪಡೆದುಕೊಂಡು ಅದಕ್ಕೊಂದು ಪುಟ್ಟ ಸಂಭಾವನೆಯನ್ನ ಫಿಕ್ಸ್ ಮಾಡಿ ಬರೋ ಅಂತಹ ಒಂದು ಕೆಲಸಕ್ಕೆ ಆತುರದಿಂದ ಹೋಗ್ತಾ ಇದ್ದೇನೆ. ಇದೇ ಜಾಗಕ್ಕೆ ಆಸ್ ಇಟ್ ಈಸ್ ಮಂಜು ಸರ್ ಕೂಡ ಬರ್ತಾರೆ. ಮಂಜು ಸರ್ಗೂ ಹೇಳ್ಬಿಟ್ಟಿದ್ದೆ ನಾನು ಹೋಗ್ತಾ ಇದ್ದೀನಿ ದೇವರಾಜ್ ಸರ್. ಯಾಕೆ ಅಂತಂದ್ರೆ ಒಬ್ಬ ನಿರ್ಮಾಪಕ ಎಲ್ಲ ಕಡೆ ಟ್ರಾವೆಲ್ ಮಾಡಿದಾಗಲೇ ಗೊತ್ತಾಗತ್ತೆ ಏನೇನಾಗ್ತಿದೆ ಏನೇನಾಗ್ತಿಲ್ಲ ಅಂತ. ಕೆಲವು ಕಡೆ ಅದು ನಮ್ಮ ವಿಷಯ, ಅದು ನಾವು ಮಾಡ್ಕೋತೀವಿ. ಮಿಕ್ಕ ದೊಡ್ಡ ವ್ಯಕ್ತಿಗಳ ಜೊತೆ, ದೊಡ್ಡ ಟೆಕ್ನಿಷಿಯನ್ಸ್ ಜೊತೆ ದ ಪ್ರೊಡ್ಯೂಸರ್ ಹಿ ಹ್ಯಾಸ್ ಟು ಟ್ರಾವೆಲ್. ಅವ್ರನ್ನ ಕರ್ಕೊಂಡು ಹೋಗಿ, ಯಾವುದೇ ನಿರ್ಮಾಪಕರಾಗಿರಿ ಅವ್ರನ್ನ ಕರ್ಕೊಂಡು ಹೋಗಿ ಇದು ಹೀಗೆ ಅವ್ರಿಗೆ ಅರ್ಥ ಆಗೋಗೆ ಮಾಡಿ. ಇವತ್ತಿನ ಡೈರೆಕ್ಟರ್ಸ್ ಕೆಲವರೆಲ್ಲ ಮುಚ್ಚುಮರೆ ಮಾಡಿ ಏನೇನೋ ಮಾಡಕ್ ಹೋಗ್ತೀರಾ, ಸಿಕ್ಕಾಕೊಂಡ್ಬಿಡ್ತೀರಾ. ಹಾಗೆ ಮಾಡಕ್ ಹೋಗ್ಬೇಡಿ. ಆ ನಿಟ್ಟಿನಲ್ಲಿ ಮಂಜು ಸರ್ನು ಮಾಡ್ಕೊಂಡೆ. ಇಬ್ರು ಅಟ್ ಎ ಟೈಮ್ ದೇವರಾಜ್ ಸರ್ ಮನೆ ಹತ್ರ ಬಂದ್ವಿ. ರಾಕ್ಲೈನ್ ಸರ್ ಅವರ ಸಂಬಂಧಿಕರ ಮನೆಯಲ್ಲಿ ಆಗ ದೇವರಾಜ್ ಸರ್ ಒಂದು ಬಾಡಿಗೆ ಮನೆಯಲ್ಲಿ ಇದ್ರು. 2005ರ ವಿಷಯ ನಾನು ಹೇಳ್ತಾ ಇರೋದು. ಮೆಟ್ಲು ಹತ್ತದೆ, ಎಲ್ಲ ಮಾಡಿದೆ, ಮೇಲ್ ಹೋದೆ. ಹಾಯ್ ಹಲೋ ಹೇಗಿದೆಯಾ ರವಿ? ಗತ್ತೆ ಬೇರೆ ರೀ ದೇವರಾಜ್ ಸರ್ದು, ಗತ್ತೆ ಬೇರೆ. ಹೇಗಿದೆಯಾ ರವಿ ಅಂತಾರೆ. ಎಲ್ಲ ಆಯ್ತು, ಹೀಗಿಗೆ ಅಂತೆಲ್ಲ ಮಾತಾಡ್ತಾ ಇದು ನನ್ನ ನಿರ್ಮಾಪಕರು ಮಂಜು ಅಂತ ಹೇಳಿದೆ. ಓಕೆ ಡನ್. ನೀವು ಸುದೀಪ್ ಅವ್ರ ಹತ್ರ ಇದ್ರಿ ಅಲ್ವಾ ಅಂತಂದ್ರು. ನನಗೆ ಮಂಜು ಅವ್ರನ್ನ ಪರಿಚಯ ಮಾಡಿಸಿದಾಗ ಪ್ರತಿಯೊಬ್ರು ಬಾಯಲ್ಲಿ ಬರ್ತಾ ಇದ್ದಿದ್ದು ಅದೇ, ಸುದೀಪ್ ಅವ್ರ ಹತ್ರ ಇದ್ರಿ ಅಲ್ವಾ, ಸುದೀಪ್ ಅವ್ರ PA ಅಲ್ವಾ, ಸುದೀಪ್ ಅವ್ರ ಮ್ಯಾನೇಜರ್ ಅಲ್ವಾ? ನೋ, ಮಂಜು ಇಸ್ ಎ ಪ್ರೊಡ್ಯೂಸರ್ ಅಂತ ನಾನು ಇವಾಗ ಎಲ್ಲರ ಮುಂದೆ ಕರ್ಕೊಂಡು ಹೋಗಿ ನಿಲ್ಸಿ ಅವ್ರಿಗೆ ಒಂದು ಪ್ರತ್ಯೇಕವಾದ ಗೌರವ ಸಿಗೋ ಹೋಗಿ ಮಾಡ್ತಾ ಇದ್ದೆ. ಅದಾಗಬೇಕು. He was not someone's PA, he was not someone's manager now, he is a producer. ಅನ್ನದಾತ ಪ್ರಭು ಸ್ಥಾನದಲ್ಲಿ ಇವತ್ತು ನಾವು ಅವ್ರನ್ನ ಕೂಡಿಸಿ ಅಲಂಕರಿಸಬೇಕಾದಂತಹ ಒಂದು ಸಮಯ ಸಂದರ್ಭ ಬಂದಿದೆ. ಸೊ ನಾನು ಡೈರೆಕ್ಟ್ ಆಗಿ ಹೇಳಿದೆ, ಈಗ ಅದೆಲ್ಲ ಇಲ್ಲ, ಅವರು ಈಗ ನಿರ್ಮಾಪಕ. ಬಂದ ವಿಷಯ ಏನು ರವಿ ಅಂತಂದ್ರು. ನಾನಂದೇ ಒಂದು ಪುಟ್ಟ ಕಥೆಯನ್ನ ಮಾಡಿದ್ದೀನಿ, ನೀವು ಅದನ್ನ ನಿಮ್ಮ ಮುಂದೆ ಅದನ್ನ ಇಡಬೇಕು ಅಂತ ಆಸೆ ಪಡ್ತಾ ಇದ್ದೇನೆ, ನೀವು ಅದನ್ನ ಕೇಳಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಅಂತಂದ್ರೆ ಹೇಳು ಅಂತಂದ್ರು. ಇಷ್ಟು ಸಾಕಲ್ಲ, ಸ್ಟಾರ್ಟೆಡ್. ಎಲ್ಲವೂ ಆಯ್ತು. ಲಾಸ್ಟ್ ಅಲ್ಲಿ BB ಅಶೋಕ್ ಕುಮಾರ್ ಅವರು ಬಂದು ಈ ಮಾತನ್ನ ಹೇಳ್ತಾರೆ, ಡೆಡ್ಲಿ ಸೋಮಾ ಇಸ್ ಡೆಡ್ ಅಂತ ಹೇಳಿ ಫೈಲನ್ನ ಕ್ಲೋಸ್ ಮಾಡಿ ಅಂತ ಹೇಳಿ ಅವ್ರು ನಡ್ಕೊಂಡು ಹೋಗ್ತಾ ಇರ್ಬೇಕಾರೆ ಈ ತರ ಆಗತ್ತೆ ಸರ್. ತುಂಬಾ ಒಳ್ಳೆ ಕತೆ ಮಾಡ್ಕೊಂಡಿದ್ಯಾ ರವಿ.
ಚೆನ್ನಾಗಿದೆ, ಯಾರು ಡೈರೆಕ್ಟ್ರು ಅಂತಂತಾರೆ. ನಾನು ಅಲ್ಲಿವರೆಗೂ ನಾನು ಡೈರೆಕ್ಟ್ರು, ಇದು ನನ್ನ ಸಿನಿಮಾ ಎಲ್ಲೂ ಹೇಳಲಿಲ್ಲ. ಅವರಿಗೆ ನನ್ನ ಎಲ್ಲ ವಿಷಯಗಳನ್ನು ಹೇಳಬೇಕಾಗಿತ್ತು. ಅವರು ಏನು ಹೇಳ್ತಾರೆ ಅಂತ ನಾನು ಕಾಯ್ತಾ ಇದ್ದೆ. ಅವ್ರು ಕೇಳಿದಂತಹ ಮಾತಿಗೆ ಯಾರು ಡೈರೆಕ್ಟ್ರು ಅಂತಂದರೆ, ಐ ಆಮ್ ಡೈರೆಕ್ಟಿಂಗ್ ದಿಸ್ ಫಿಲಮ್ ಅಂತ ಹೇಳಿದ ತಕ್ಷಣನೇ ದಟ್ ಲಾಫ್ ಇದೆಯಲ್ಲ, ಅಮೇಝಿಂಗ್. ಅದೊಂದು ವೀರಪ್ಪನ್ ನಗು ಅಂತಲೇ ನಾನು ಕರೆಯೋದು. ಪಕ್ಕ ವೀರಪ್ಪನ್ ನಗು. ಅದು ಕರಿಮೈಲು ಅವ್ರ ಒಂದೆರಡು ಕಡೆ ಆ ಥರ ನಗ್ತಾರೆ. ಒಂದಷ್ಟು ಸಿನಿಮಾಗಳಲ್ಲಿ, ಒಂದಷ್ಟು ಸೆಲೆಕ್ಟಿವ್ ಪ್ಲೇಸಸ್ಸಲ್ಲಿ ದೇವರಾಜ್ ಸರ್ ಆ ನಗುನ ಮೇಂಟೈನ್ ಮಾಡ್ತಾರೆ. ಕಥೆ ಚೆನ್ನಾಗಿ ಮಾಡಿದ್ಯಾ, ಎಲ್ಲವೂ ಚೆನ್ನಾಗಿ ಮಾಡಿದ್ಯಾ, ಆದರೆ ಲಾಸ್ಟಲ್ಲಿ ನೀನು ಹೀರೋನ ಸಾಯಿಸ್ತಾ ಇದೆಯಲ್ಲ, ಇದು ಓಕೆನಾ? ಒಂದೇ ದಿನದಲ್ಲಿ ಬಂದಂತಹ ಎರಡನೆಯ ಸಿಡಿಲಿನ ಬಡಿತ ಅದು. ನಿಮಗೆ ನೆನಪಿರಬೇಕು, KCN ಕುಮಾರ್ ಅವರು ಇಟ್ಟಂತಹ ಪ್ರಶ್ನೆಯನ್ನೇ ಈಗ ದೇವರಾಜ್ ಅವರು ಇಡ್ತಾ ಇದ್ದಾರೆ. ಬಿಕಾಸ್ ದೀಸ್ ಪೀಪಲ್ ದೇ ಆರ್ ಆಲ್ ಕಮರ್ಷಿಯಲ್ ಮೈಂಡೆಡ್ ಪೀಪಲ್. ಹೀರೋನ ಸಾಯಿಸ್ತಾ ಇದೆಯಲ್ಲ ಸರಿನಾ? ಅವರು ಕೊಟ್ಟಂತಹ ಎಗೈನ್ ದ ಸೇಮ್ ರೀಸನ್ ಏನು ಅಂತಂದ್ರೆ, ಹುಲಿಯ. ಅವರು ಮಾಡಿದಂತಹ ಸಿನಿಮಾ ಎಷ್ಟೋ ಜನ ಹೇಳಿದ್ರಂತೆ ಅದೊಂದು ಕ್ಲೈಮ್ಯಾಕ್ಸನ್ನು ಚೇಂಜ್ ಮಾಡಿ, ಆದರೆ ಇಲ್ಲ. ನಮ್ಮ ಗುರುಗಳಾದಂತಹ KV ರಾಜು ಅವರು ತುಂಬ ಬಲವಾಗಿ ನಂಬದಂತಹ ಒಂದು ವಿಷಯ ಏನು ಅಂತಂದರೆ, ಇವತ್ತಿನ ಸಮಾಜದಲ್ಲಿ ಹುಲಿಯಾನೇ ಆಗಿರಲಿ, ಸಿಂಹನೇ ಆಗಿರಲಿ, ಯಾರೇ ಆಗಿರಲಿ ಅಂತ ಒಬ್ಬ ವ್ಯಕ್ತಿಗೆ ಈ ಸಮಾಜ ಕೊಡೋ ತುಂಬ ಕಠಿಣವಾದ ಶಿಕ್ಷೆ ಏನು ಅಂತಂದರೆ ಅದು ಸಾವು. ನನ್ನ ಹೀರೋ ಸಾಯಲೇಬೇಕು ಅಂತ ಹೇಗೆ ಹುಲಿಯಾಲ್ ಅವ್ರು ಹೇಳಿದ್ರು, ಅದನ್ನ ಕೆಲವೇನೋ ಯುನಾನಿಮಸ್ ಆಗಿ ಯಾರು ಒಪ್ಕೊಳ್ತಾರೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ಆಸ್ ಎ ಟೆಕ್ನಿಷಿಯನ್ಸ್ ವಿ ಆಲ್ವೇಸ್ ಅದೇನೋ ಹೇಳ್ತೀವಲ್ಲ, ಅದನ್ನ ನಿಂತು ನಾವು ಚಪ್ಪಾಳೆ ತಟ್ಟುವಂತಹ ಸಿನಿಮಾ ಇವತ್ತಿಗೂ ಕೂಡ ಹುಲಿಯ. ಆದರೆ ದೇವರಾಜ್ ಸರ್ ಅವತ್ತೇನಂತಾರೆ, ನೀನು ನಿನ್ನ ಹೀರೋನ್ನ ಸಾಯಿಸ್ಬಿಡ್ತಾ ಇದೆಯಾ, ಅದು ಮತ್ತೊಂದು ಹುಲಿಯ ಆಗದಿರೋ ರೀತಿನಲ್ಲಿ ನೋಡ್ಕೋ ಅಂತ ಯಾವಾಗ ಹೇಳಿದ್ರು, ಅದೇನೋ ಹೇಳ್ತಾರೆ ಗೊತ್ತಾ, ನಮ್ಮಲ್ಲಿ ಸ್ಟೆಪ್ ಫ್ರೀಸ್ ಅಂತಾರೆ. ಅದೇ ನಿಟ್ಟಿನಲ್ಲಿ ನಾನು ಮೆಲ್ಲಿಗೆ ಠಾಕ್ 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 ಅನ್ನೋ ಥರದಲ್ಲಿ ನಾನು ಮಂಜು ಮುಖ ನೋಡಿದೆ. ಯಾಕೆ ಅಂತಂದ್ರೆ ಅಲ್ಲೂ ಕೂಡ ಮಂಜು ಪಕ್ಕದಲ್ಲೇ ಕೂತಿದ್ದಾರೆ. ಕುಮಾರ್ ಅವರು ಹೋಗಿ ಮಂಜುಗೆ ಹೇಳಿದ್ರು, ಆದರೆ ಇಲ್ಲಿ ಮಂಜು ಮುಂದೆನೆ ದೇವರಾಜ್ ಅವರು ಡೈರೆಕ್ಟ್ ಆಗಿ ಹೇಳಿದ್ರಲ್ಲ. ಮಂಜು ಅವರ ಕಿವಿಗೆ ಈಗ ಮತ್ತೊಂದು ಸಾರಿ ಯಾರೋ ಚುಚ್ಚಿದ ಹಾಗೆ ಆಯ್ತು. ಇದು ಎರಡನೆಯ ಓಲೆಯನ್ನ ತೊಡಿಸುವ ಅಂತ ಒಂದು ಸಮಯ ಅಂತ ಹೇಳಬೇಕು. ಮಂಜು ಅವರು ಮೆಲ್ಲಗೆ ನನ್ನ ಮುಖವನ್ನ ನೋಡಿದ್ರು, ನಾನು ಅವರ ಮುಖವನ್ನ ನೋಡಿದೆ. ಮತ್ತೆ ಈ ಕಡೆ ತಿರುಗಿದೆ. ದೇರ್ ಇಸ್ ನೋ ಅದರ್ ಗೋ ಬಿಕಾಸ್ ಸೋಮಾ ಹ್ಯಾಸ್ ಬಿನ್ ಎನ್ಕೌಂಟರ್ಡ್, ಹಿ ಹ್ಯಾಸ್ ಬಿನ್ ಕಿಲ್ಡ್ ವೆರಿ ಬ್ರೂಟಲಿ. ಹೀಗಿರ್ಬೇಕಾದ್ರೆ ನಾನು ನನ್ನ ಕಥೆಯನ್ನು ಬೇರೆ ರೀತಿಯಲ್ಲಿ ಡ್ರೈವ್ ಮಾಡೋದಕ್ಕೆ ಆಗಲ್ಲ ಅಣ್ಣ ಅಂತ ಹೇಳಿದೆ. ಯಸ್, ಯು ಆರ್ ರೈಟ್. ಹಾಗಾಗಿದೆ ಅಲ್ವಾ? ನೋಡ್ಕೋ ರವಿ, ಯಾವುದಕ್ಕೂ ನೋಡ್ಕೋ. ಪಾಪ ಅವ್ರು ನನ್ನ ಒಳ್ಳೇದಕ್ಕೆ ಹೇಳಿದ್ದು, ಬೇರೆ ಇನ್ನೇನು ವಿಷಯ ಇಲ್ಲ. ಹಾಗಂದಿದ ಕೂಡಲೇ ಎಲ್ಲವೂ ಆಯ್ತು. ಏನ್ ಬೇಕು ರವಿ, ಈಗ ನನ್ನಿಂದ ಏನಾಗಬೇಕು ಅಂದಾಗ, ಆ BB ಅಶೋಕ್ ಕುಮಾರ್ ಕ್ಯಾರೆಕ್ಟರ್ನ ನೀವು ಮಾಡ್ತಾ ಇದ್ದೀರಾ, ಈ ಕ್ಯಾರೆಕ್ಟರ್ನ ನೀವೇ ಮಾಡಬೇಕು ಅಂತ BB ಅಶೋಕ್ ಕುಮಾರ್ ಸರ್ ಕೂಡ ಆಸೆ ಪಟ್ಟಿದ್ದಾರೆ. ದ ರೀಸನ್ ಇಸ್, ಇದೇ ದೇವರಾಜ್ ಸರ್ ಸರ್ಕಲ್ ಇನ್ಸ್ಪೆಕ್ಟರ್ನಲ್ಲಿ BB ಅಶೋಕ್ ಕುಮಾರ್ ಅವರ ಪಾತ್ರದಲ್ಲಿ ಒಂದು ಪರಕಾಯ ಪ್ರವೇಶವನ್ನ ಮಾಡಿದಂತಹ ಇತಿಹಾಸ ಇದೆ. ಆ ಸಿನಿಮಾ ಗೆದ್ದಿದೆ. ಅದೇ ನಿಟ್ಟಿನಲ್ಲಿ ಅವರು ಮಾಡಿದ್ರೆ ಚೆನ್ನಾಗಿರುತ್ತೆ ರವಿ ಅಂತ ಅಶೋಕ್ ಕುಮಾರ್ ಸರ್ ಹೇಳಿದ್ದನ್ನ ದೇವರಾಜ್ ಸರ್ ಹೇಳಿದೆ. ಅಲ್ಲೂ ಅದೇ ನಗು. ಹೇಗಿದ್ದಾರೆ ಅವರು ಅಂತಂದ್ರು, ತುಂಬಾ ಚೆನ್ನಾಗಿದ್ದಾರೆ ಅಶೋಕ್ ಕುಮಾರ್ ಸರ್ ಅಂತ ಹೇಳಿದೆ. ಎಲ್ಲವೂ ಆದ್ಮೇಲೆ ಓಕೆ, ನಿನಗೆ ಎಷ್ಟು ದಿವಸ ಬೇಕು ಅಂತಂದ್ರು. ಇಲ್ಲಿ ನಾನು ಅಪ್ಕಮಿಂಗ್ ಡೈರೆಕ್ಟರ್ಸ್ಗೆ ಹೇಳೋದು ಒಂದು ವಿಷಯ ಇದೆ. ಏನು ಅಂತಂದ್ರೆ, ವೆಲ್ ನೋನ್ ಆರ್ಟಿಸ್ಟ್ ಅಂತ ಏನಿರ್ತಾರೆ, ಈ ಆರ್ಟಿಸ್ಟ್ ಮುಂದೆ ನೀವು ಡೇಟ್ಸ್ಗಳನ್ನ ಕೇಳಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನನಗೆ ಬೇಕಾಗಿದ್ದು 10 days ಆಫ್ ದೇವರಾಜ್ ಸರ್ಸ್ ಡೇಟ್. ಆ 10 days ಜೊತೆ 2 days ಎಕ್ಸ್ಟ್ರಾ ಕೇಳಿದೆ. ಯಾಕೆ ಅಂತಂದ್ರೆ ಅನ್ಫೋರ್ಸೀನ್ ಸಿಚುಯೇಷನ್ಸ್, ಸಿನಾರಿಯೋಸ್ ಒಂದಷ್ಟು ಬರ್ತವೆ, ಗೊತ್ತಿಲ್ಲ ನಿಮಗೆ. ಮಳೆ ಬಂದ್ಬಿಡ್ಬೋದು, ಕ್ಯಾಮ್ರಾ ಕೈ ಕೊಟ್ಬಿಡ್ಬೋದು, ಇಲ್ಲ ಯಾರೋ ಪಕ್ಕದಲ್ಲಿರೋ ಅಂತ ಒಬ್ಬ ಆರ್ಟಿಸ್ಟ್ಗೆ ಲಕ್ಕು ಹೊಡೆದ್ಬಿಡ್ಬೋದು, ಏನೋ ಒಂದು ಆಗತ್ತೆ, ನಮಗೆ ಗೊತ್ತಾಗಲ್ಲ ರೀ. ಟೆಕ್ನಿಷಿಯನ್ಗೆ ಏನೋ ಆಗ್ಬಿಡ್ಬೋದು, ಪ್ಯಾಕಪ್ ಆಗ್ಬಿಡ್ಬೋದು. ನೀವು 10 days ಅಂತ ಹೇಳಿರ್ತೀರಾ, ಆರ್ಟಿಸ್ಟ್ಗಳು ಏನು ಮಾಡಿರ್ತಾರೆ, 11th day ಇನ್ನೊಂದು ಕಡೆ ಕಮಿಟ್ ಆಗಿಬಿಡ್ತಾರೆ. ಅವ್ರು ಹಾಗೆ ಹೊಟ್ಟೋದ್ರು ಅಂದ್ಕೊಳ್ಳಿ, ನಿಮ್ಮ ಸಿನಿಮಾ ಇಟ್ ವಿಲ್ ಕಮ್ ಟು ಎ ಸ್ಟ್ಯಾಂಡ್ ಸ್ಟಿಲ್, ನಿಂತ್ಬಿಡುತ್ತೆ. ಹಾಗಾಗಬಾರ್ದು ಅಂದಾಗ ಒಂದು 2 ದಿವಸ ಎಕ್ಸ್ಟ್ರಾ ಡೇಟ್ಸ್ನ ತಗೊಳ್ಳಿ. ಸರ್ ನನಗೆ 10 + 2 12 days ಬೇಕು ಸರ್. ಹೀಗಂದ ಕೂಡಲೇ ಓಕೆ ಡನ್ ಸರ್ ಅಣ್ಣ, ಅದೇ ರೆಮ್ಯುನರೇಷನ್. ಹಾಗೆ ಬಂದಿದ್ದ ತಕ್ಷಣ ದೇ ವಾಸ್ ನೋ ಅದರ್ ಗೋ. ಸೆಕೆಂಡ್ ಥಾಟೇ ಅವ್ರು ಕೊಡಲಿಲ್ಲ, 5 lakhs ಅಂತಂದರು. ಅದು ನನಗೆ ಮತ್ತು ಮಂಜು ಅವ್ರಿಗೆ ಎದೆ ಒಡೆದೋಯ್ತು. ಎಲ್ಲಿಯ 5 ಲಕ್ಷ, ಎಲ್ಲಿಯ ನಾನು ಬರ್ಕೊಂಡಂತಹ ಒಂದು ಪುಟ್ಟ ಪುಟ್ಟ ಸಂಭಾವನೆಗಳು, ಸಾಧ್ಯನೇ ಇಲ್ಲ ಅಂತ ಗೊತ್ತಾಗೋಯ್ತು. ಸಾಧ್ಯನೇ ಇಲ್ಲ. ನಾನೆಲ್ಲೋ ಫಾರ್ ಎಕ್ಸಾಂಪಲ್ ಅದೇನೋ ಅಂತಾರಲ್ಲ 2:10 3:10 ಈ ಥರದ್ರಲ್ಲಿದೆ ಅದು. ಅಣ್ಣ ಇದರಲ್ಲಿ ಏನಾದ್ರು ಮಾಡ್ಬೋದಾ? ಖಂಡಿತವಾಗ್ಲೂ ಇಲ್ಲ ರವಿ, ಖಂಡಿತವಾಗ್ಲೂ ಆಗೋದಿಲ್ಲ. ಇಟ್ ಈಸ್ 5 lakhs ಅಂತಂದ್ರು.
ಆಗಿನ್ನೂ ದೇವರಾಜ್ ಸರ್ ಹೀರೋ ಆಗಿ ಮಾಡ್ತಾ ಇದ್ದಂತಹ ದಿನಗಳು. ಆಗಿನ್ನೂ ದೇವರಾಜ್ ಸರ್ ತುಂಬ ಸೆಲೆಕ್ಟಿವ್ ಫಿಲ್ಮ್ಸಲ್ಲಿ ಮಾತ್ರ ಕ್ಯಾರೆಕ್ಟರ್ ಆರ್ಟಿಸ್ಟ್, ಒಂದು ಅದ್ಯಾವುದೋ ಅಂತಾರಲ್ಲ ಹಬ್ಬ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಚೂಸಿಯಾಗಿ ಸೆಲೆಕ್ಟ್ ಮಾಡ್ತಾ ಇದ್ರು. ಈ ಸಿನಿಮಾ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ, ಬಟ್ ಹಿ ಇಸ್ ನಾಟ್ ದ ಹೀರೋ, ಹಿ ಇಸ್ ಅ ಮೇನ್ ಪಿಲ್ಲರ್ ಆಫ್ ದ ಫಿಲಮ್. ಆ ನಿಟ್ಟಿನಲ್ಲಿ ಅವ್ರು ಅದನ್ನು ಕೇಳ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಿರ್ಬೇಕಾರೆ ಅಣ್ಣ ದಯವಿಟ್ಟು ಒಂಚೂರು ಕಡಿಮೆ ಮಾಡಿ ಅಂತಂದರೆ, ರವಿ ನೀನು ಪ್ರತಿ ಸರಿ ಬಂದಾಗ ನಿರ್ಮಾಪಕರನ್ನ ವಹಿಸ್ಕೊಂಡೇ ನನ್ನ ಹತ್ರ ಸಂಭಾವನೆ ಮಾತಾಡ್ತೀಯ. ನನ್ನ ಪರವಾಗಿ ಯಾವಾಗ ನೀನು ಮಾತಾಡೋದು ಅಂತಂದರೆ, ಈ ಸಿನಿಮಾ ಗೆಲ್ಸ್ಕೊಡಿ ಅಣ್ಣ, ನಾನು ನೆಕ್ಸ್ಟ್ ಫಿಲಮ್ ನೀವು ಕೇಳಿದಷ್ಟು ನಾನು ಕೊಡ್ತೀನಿ. ಹಾಗಂದಿದ ತಕ್ಷಣ ಇಲ್ಲ ರಾಜಾ ಅದನ್ನು ಮಾತಾಡಲೇಬೇಡ, ಮಂಜು ಅವರೇ ನನ್ನ ಸಂಭಾವನೆ ಇಷ್ಟು, ರವಿ ಅವನೆಲ್ರಿಗೂ ಹೀಗೆ ಕೇಳ್ತಾನೆ, ಅವನನ್ನು ತರಬೇಡಿ, ನನ್ನ ವಿಷಯ ಇಷ್ಟು ಅಂತ ಹೇಳಿ ನಮ್ಮಿಬ್ಬರನ್ನ ಬೀಳ್ಕೊಡ್ತಾರೆ. ಅಷ್ಟೊಳಗೆ ಆಲ್ರೆಡಿ ಒಂಚೂರು ಕಾಫಿ ಗಿಫಿ ತಿಂಡಿ ಗಿಂಡಿ ಎಲ್ಲ ಆಗಿರುತ್ತೆ. ಅಮ್ಮ ಬಂದು ಎಲ್ಲವನ್ನು ಕೊಟ್ಟಿರ್ತಾರೆ. ನಾವು ಹೊರಡೋ ಟೈಮಿಗೆ ಪ್ರಜ್ವಲ್ ಅವತ್ತು ಬರ್ತಾರೆ, ಚಿಕ್ಕ ಮಗು ಆಗ್ತಾನೆ. ಆ ಕಡೆ ಮೇಡಮ್ ಬರ್ತಾರೆ, ಎಲ್ರಿಗೂ ಅಮ್ಮ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತಂದೆ. ತುಂಬ ಒಳ್ಳೆಯದು ರವಿ ಅವರೇ, ಕೀರ್ತಿ ಚೆನ್ನಾಗಿ ಓದ್ತಿದ್ದಾಳೆ ಅಂತ ಹೇಳ್ತಾರೆ. ಸ್ಕೂಲ್ನಲ್ಲಿ ಹೇಳ್ತಾರೆ ಕೀರ್ತಿ ಚೆನ್ನಾಗಿ ಓದ್ತಿದ್ದಾಳೆ ಅಂದಾಗ ಖುಷಿ ಆಗತ್ತೆ. ಇದಕ್ಕಿಂತ ಇನ್ನೇನು ನಾವು ನಮ್ಮ ಕೃತಜ್ಞತೆಗಳನ್ನ ಒಬ್ಬರಿಗೆ ನಮಗೇನು ಸಹಾಯ ಮಾಡ್ತಾರೋ ಅವ್ರಿಗೇನು ಸಲ್ಲಿಸೋ ಸಾಧ್ಯತೆಗಳಿದೆ. ಆ ನಿಟ್ಟಿನಲ್ಲಿ ಥ್ಯಾಂಕ್ಸ್ ಅಮ್ಮ, ಅವಳಿಂದ ನಿಮ್ಗೆ ಯಾವ ಕೆಟ್ಟ ಹೆಸರನ್ನು ಬರಲ್ಲ ಅನ್ನೋ ರೀತಿಯಲ್ಲಿ ಮತ್ತೊಂದು ಆಶ್ವಾಸನೆಯನ್ನು ಕೊಟ್ಟು ಮತ್ತೊಂದು ಪ್ರಮಾಣವನ್ನು ಮಾಡಿ ಹೊರಗಡೆ ನಡೆದು ಬರ್ತೀವಿ. ಬಂದು ಗಾಡಿ ಒಳಗೆ ಕೂತಾಗ ಗಾಡಿನ ಟುವರ್ಡ್ಸ್ ಗಾಂಧಿನಗರ್ ಕೆನೋಪಿ ಅಂಡ್ ಮಂಜು ಸರ್ ಆಫೀಸ್ ಕಡೆ ಡ್ರೈವ್ ಮಾಡಬೇಕಾದ್ರೆ ಒಂದು 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 ಸ್ಮಶಾನ ಮೌನ ಅಂತ ಕರಿತೀವಿ ಗೊತ್ತಾ, ಆ ನಿಟ್ಟಿನಲ್ಲಿ ನಾನು ಮತ್ತು ಮಂಜು ಅವ್ರು ಏನೂ ಮಾತಾಡ್ತಿಲ್ಲ. ನನಗೊಂದು ಭಯ ಏನು ಅಂತಂದರೆ, ಸಂಭಾವನೆ ಜಾಸ್ತಿ ಆಯಿತು ಅಂತ ಅವರೆಲ್ಲ ಅನ್ಕೋತಾರೋ ಅಂತ ನಾನು ಅನ್ಕೋತಾ ಇದ್ರೆ, ಅವ್ರು ಅದನ್ನು ಯೋಚಿಸ್ತಾನೆ ಇಲ್ಲ, ಅವರು ಕ್ಲೈಮ್ಯಾಕ್ಸ್ ಬಗ್ಗೆ ಯೋಚಿಸ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ ಎರಡನೇ ಸಿಡಿಲು ಅಂತ, ಎರಡನೇದು ಅದು ಬಹಳ ಜೋರ ಹೊಡೆದಿದೆ. ಈಗ ಒಬ್ಬ ನಟನೇ ಹೇಳ್ಬಿಟ್ಟಿರೋದ್ರಿಂದ ಒಂದಷ್ಟು ದೂರ ಮತ್ತದೇ KR ರೋಡನ್ನ ದಾಟಿ ಬರ್ತಾ ಇರಬೇಕಾದ್ರೆ, ಸರ್ ಬೆಳಗ್ಗೆ ಕುಮಾರ್ ಅವ್ರು ಹಂಗಂದ್ರು, ಇವಾಗ ಇವ್ರು ಹೀಗಂತ ಇದ್ದಾರೆ, ಇದೇನು ಸರ್ ಇದು ಅಂತ ಕೇಳಿದ ತಕ್ಷಣನೇ ಈಗ ನಾನು ಮಂಜು ಅವ್ರನ್ನ ತುಂಬ ಬಲವಂತವಾಗಿ ಅವರ ಬಾಯಿನ ನಾನು ಮುಚ್ಚಿಸ್ಬೇಕಾದಂತಹ ಪರಿಸ್ಥಿತಿ. ಯಾಕೆ ಅಂತಂದರೆ, ಒಂದು ಹೆಣ್ಣಿನ ಮೇಲೆ ಒಂದು ಗಂಡಿಗೆ ಅಪನಂಬಿಕೆ ಬಂತು ಅಂತಂದರೆ, ಆ ಹೆಣ್ಣು ತಾನು ಪತಿವ್ರತೆ, ತಾನು ಪರಿಶುದ್ಧಳು ಅಂತ ಪ್ರೂವ್ ಮಾಡ್ಕೊಳ್ಳೋದು ಒಂದೇ ಸತಿ ಪ್ರೂವ್ ಮಾಡ್ಕೋಬೇಕು. ಅಂಡ್ ದಟ್ ಶುಡ್ ಬಿ ಅ ವೆರಿ ಸ್ಟ್ರಾಂಗ್ ಸ್ಟ್ರೈಕಿಂಗಲ್ಲಿ ಹೊಡಿಬೇಕು. ಐ ಆಮ್ ದಿಸ್ ಅಂತ ಹೆಂಗೆ ಹೇಳ್ಕೊತಾಳೋ ಅದೇ ನಿಟ್ಟಿನಲ್ಲಿ ನನ್ನ ಕತೆ ಇದೆ, ನನ್ನ 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 ನಿರೂಪಣೆ ಇದೆ. ಪ್ರತಿಯೊಂದು ಸಾರಿ ನೀವು ಯಾರೋ ಹೇಳಿದ ತಕ್ಷಣ ಅದೇ ಪಾಯಿಂಟ್ಗೆ ಬಂದು ದಯವಿಟ್ಟು ಕೂತು 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 ನನ್ನನ್ನು ಪ್ರಶ್ನಿಸಬೇಡಿ, ತುಂಬ ಕಷ್ಟ ಆಗತ್ತೆ. ಎಷ್ಟು ಸರಿ ಹೇಳಲಿ ನಾನು ನಿಮಗೆ, ಆ ಒಂದು ಕ್ಲೈಮ್ಯಾಕ್ಸ್ ಇದ್ರೇ ನಿಮ್ಮ ಸಿನಿಮಾ ಅಂತ ನಾನು ಎಷ್ಟು ಸಾರಿ ಹೇಳಲಿ, ತುಂಬ ಕಷ್ಟ ಆಗತ್ತೆ ಮಂಜು ಅಣ್ಣ ಅಂತ ಹೇಳಿ ಆ ಕ್ಷಣದಲ್ಲಿ ಹೇಳಿದೆ. ಈಗಲೂ ಕೂಡ ದೇರ್ ಇಸ್ ಟೈಮ್, ಈಗಲೂ ಕೂಡ ಇದೆ. ಅದು ಯಾವ ಲತ್ತೆ ಸಮಯದಲ್ಲಿ ನಾನು ಹಂಗೆ ಹೇಳಿದ್ನೋ, ಇದು ಮುಂದಕ್ಕೆ ನಡೆಯುತ್ತೆ, ಅದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆದರೆ ಮಾಡೋಣ ಮಂಜು ಅಣ್ಣ, ಇಲ್ಲ ಈಗಲೂ ಸ್ಟಾಪ್ ಮಾಡಿ ಅಂತ ಹೇಳ್ಬಿಡ್ತೀನಿ. ಅದೊಂದು ಲತ್ತೆ ಗಳಿಗೆ ಲತ್ತೆ ಸಮಯ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಾಗತ್ತೆ ಮುಂದೆ, ಕೇಳಿಸ್ಕೊಳ್ಳಿ. ಹಂಗಂದಿದ ತಕ್ಷಣ ಇಲ್ಲ ಸರ್ ನಿಮಗೆ ಅದ್ರ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ ಅಲ್ವಾ ಸರ್, ಮಾಡೋಣ ಬಿಡಿ ಸರ್ ಮಾಡೋಣ, ಈಗ ಇದ್ರ ಬಗ್ಗೆ ಹೇಳಿ ಸರ್, ಸಂಭಾವನೆ ಬಗ್ಗೆ ಹೇಳಿ ಅಂತ ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ ಮಂಜು ಅಣ್ಣ, ಅವ್ರಿಷ್ಟು ಕೇಳ್ತಾ ಇದ್ದಾರೆ ಅಂದಾಗ ನೀವೇನು ಅನ್ಕೋತಿದ್ದೀರಿ? ಇಲ್ಲ ಸರ್ ನೀವು ಬರ್ಕೊಟ್ಟಿರೋದು ಇಷ್ಟಿದೆ, ಅವ್ರಿಷ್ಟು ಕೇಳ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. 2.5 ಲಕ್ಷ ರೂಪಾಯಿ ಕೇಳಿ, 2.5 lakhs ಕೇಳಿ. ನಿಮ್ಮ ಮೇಲೆ ಅವ್ರಿಗೊಂದು ಪ್ರೀತಿ ಇದೆ, ನಿಮ್ಮ ಜೊತೆ ಅವರೊಂದು ರ್ಯಾಪ್ ಓವರ್ ಇದೆ, ಅದನ್ನು ಹೇಗಾರು ಮಾಡಿ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಸರ್. ಇದಕ್ಕಿಂತ ನಾವೇನೊಂಚೂರು ಮೇಲೆ ಹೋಗಬೇಕು ಅಂದರೆ ಬೇರೆ ಏನಾದರೂ ನೋಡೋಣ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು. ಸ್ಟ್ರೈಟಾಗಿ ಕರ್ಕೊಂಡೋಗಿ ಅವ್ರ ಆಫೀಸ್ಗೆ ಅವ್ರಿಗೆ ಬಿಟ್ಟೆ. ಅಲ್ಲಿಂದ ಕೆನೋಪಿಗೆ ಬಂದೆ, ಪಾರ್ಕ್ ಮಾಡಿ ಮೇಲೆ ಬಂದು ಯೋಚನೆ ಮಾಡ್ತಾನೆ ಬಂದಂತಹ ನಾನು ಮತ್ತೆ ಹೋಗಿ ಮೇಲ್ಗಡೆ ಕ್ಯಾನ್ ಐ ಕಾಲ್ ಯು ಅಂತ ಮೆಸೇಜ್ ಮಾಡಿದೆ. ಇಟ್ ವಾಸ್ ಅರೌಂಡ್ 7:30 ಮಾಡಿದಾಗ ಮತ್ತೆ ಬಂತು ಕಾಲ್ ಅಂತ ಒಂದು ಮೆಸೇಜ್ ಆ ಕಡೆಯಿಂದ ಬಂತು. ಫೋನ್ ಮಾಡಿದೆ, ಹೇಳು ರವಿ ಅಂತಂದರು. ಮತ್ತೆ ನಾನು ಅದೇ ವಿಷಯ ಕೇಳಲಿಕ್ಕೆ ಇಷ್ಟಪಡೋದಿಲ್ಲ ಅಣ್ಣ, ನಾನು ಪರ್ಸ್ನಲಾಗಿ ಕೇಳ್ಕೊತಾ ಇದ್ದೀನಿ. ಎಲ್ಲೋ ಒಂದು ಕಡೆ ರವಿಗೋಸ್ಕರ ಓಕೆ ನಾನು ಇದೊಂದು ಮಾಡಿಕೊಡೋಣ, ದಿಸ್ ದ ಲಾಸ್ಟ್ ಟೈಮ್ ಅಂತ ನಿಮ್ಗೆ ಏನಾದ್ರು ಅನಿಸಿದ್ರೆ, ಬಟ್ ಐ ಪ್ರಾಮಿಸ್ ನೆಕ್ಸ್ಟ್ ಟೈಮ್ ನೀವಿಲ್ಲದೆ ಖಂಡಿತವಾಗ್ಲೂ ಏನು ನಡೆಯೋದಿಲ್ಲ. ನನಗೆ ನನ್ನ ಜೀವನದಲ್ಲಿ ನೀವು ಪ್ರತಿಯೊಂದು ಜಾಗದಲ್ಲೂ ಪ್ರತಿಯೊಂದು ಹಂತದಲ್ಲೂ ಹೆಜ್ಜೆ ಇಟ್ಟು ನಡ್ಕೊಂಡು ಬರ್ತಾ ಇದ್ದೀರಾ. ನೀವಿಲ್ಲದೆ ನನಗೇನೂ ಇಲ್ಲ ಚಿತ್ರರಂಗದಲ್ಲಿ. ಆ ನಿಟ್ಟಿನಲ್ಲಿ ಕೇಳ್ಕೊತಾ ಇದ್ದೀನಿ, ಒಂದು ಚೂರು ಸಹಾಯ ಮಾಡೋಂಗಿದ್ರೆ ಲಾಸ್ಟ್ ಏನು ಮಾಡ್ಬೋದು ಅಂತ ನಂಗೆ ಹೇಳಿ ಅಣ್ಣ ಅಂತಂದೆ. ಅದೇನು ಪ್ರೀತಿ ಮಮಕಾರ ಒಂದು ಕನ್ಸರ್ನ್ ಇತ್ತೋ ಗೊತ್ತಿಲ್ಲ, ಆಲ್ ಆಫ್ ಎ ಸಡನ್ ಚಾಪ್ ಡೌನ್ ಮಾಡಿದ್ದೆ. 2 ಲಕ್ಷನ ಬಿಟ್ಟು 3 ಲಕ್ಷ ರೂಪಾಯಿ ಕೊಡು ರವಿ, ಇನ್ನಿದ್ರ ಕೆಳಗಡೆ ನನ್ನ ಕೈಲಿ ಆಗೋದಿಲ್ಲಪ್ಪ ಅಂತಂದರು. ಅಫ್ಕೋರ್ಸ್
ಒಬ್ಬ ಹೀರೋ ಕ್ಯಾರೆಕ್ಟರ್ ಆರ್ಟಿಸ್ಟ್ ಇಲ್ಲ ಅಂದರೆ ಒಂದು ಪಾತ್ರವನ್ನು ಮಾಡ್ತಾ ಇದ್ದಾರೆ ಅಂದಾಗ ತುಂಬ ಡಿಮ್ಯಾಂಡ್ ಮಾಡ್ತಾ ಇದ್ದಂತಹ ಕಾಲ ಅದು. ಹಾಗಿದ್ದರೂ ಕೂಡ ಒಂದೇ ಒಂದು ಪ್ರೀತಿ ಮೇಲೆ, ಒಂದು ಅಭಿಮಾನದ ಮೇಲೆ 3 ಲಕ್ಷ ರೂಪಾಯಿ ಕೊಡು, ಇನ್ನು 2 ಲಕ್ಷ ಬೇಡ ಅಂತ ಹೇಳಿದ್ರಲ್ಲ, ಅದಕ್ಕಿಂತ ಇನ್ನೇನು ಬೇಕು, ಆ ಕೂಡಲೇ 5 ನಿಮಿಷ ಟೈಮ್ ಕೊಡಿ ಅಂತಂದೆ. ಫೋನ್ ಕಟ್ ಮಾಡಿ ತಿರ್ಗಾ ಮಂಜು ಅವ್ರಿಗೆ ಫೋನ್ ಮಾಡಿ, ಅಣ್ಣ ಹೀಸ್ ಡಿಮ್ಯಾಂಡಿಂಗ್ 3 lakhs ಲಾಸ್ಟ್ ಅಂತ, ಇನ್ನಿದ್ರ ಕೆಳಗಡೆ ನನಗೇನು ಮಾಡೋಕ್ಕೆ ಎಳೆಯೋಕ್ಕಾಗ್ತಿಲ್ಲ ಅಣ್ಣ, ದಯವಿಟ್ಟು ಏನೋ ಮಾಡಿಬಿಡೋಣ, ಬಿಕಾಸ್ ನನಗೆ ಆ ಪಾತ್ರ ಅಲ್ಲಿದ್ರೇ ಅದು ಅದು ಎನ್ಕ್ಯಾಶ್ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತಿತ್ತು. ಬೇಕಿತ್ತು ನನಗೆ BB ಅಶೋಕ್ ಕುಮಾರ್ ಆಗಿ ದೇವರಾಜ್ ಅವರು. ಈ ನಿಟ್ಟಿನಲ್ಲಿ ಇರಬೇಕಾದ್ರೆ ಸರ್ ಒಂದು ಕೆಲಸ ಮಾಡಿ 3 ಲಕ್ಷ ಕೊಡ್ತೀನಿ ಅಂತ ಹೇಳಿ, ಈ ಪೇಮೆಂಟ್ಸ್ ಏನಿರುತ್ತೆ ಅದನ್ನು ಸ್ವಲ್ಪ ನೋಡಿಕೊಂಡು ಮಾತಾಡಿ ಸರ್. ಇದು ಕೂಡ ಇಂಪಾರ್ಟೆಂಟ್ ಫಾರ್ ಆಲ್ ದ ಅಪ್ಕಮಿಂಗ್ ಡೈರೆಕ್ಟರ್ಸ್, ಅಪ್ಕಮಿಂಗ್ ಪ್ರೊಡ್ಯೂಸರ್ಸ್. ಈ 3 ಲಕ್ಷವನ್ನು ವಿಂಗಡಣೆ ಮಾಡ್ತೀವಲ್ಲ, ಅದನ್ನು ಯಾವ ನಿಟ್ಟಿನಲ್ಲಿ ಯಾವ್ಯಾವ ಟೈಮ್ನಲ್ಲಿ ಕೊಡ್ತೀವಿ ಅಂತ ಕೂತ್ಕೊಂಡು ಯೋಚನೆ ಮಾಡಿ ನೀವೇ ಪ್ರಾಮಿಸ್ ಮಾಡಿ ಸರ್, ನಾಳೆ ಬೆಳಗ್ಗೆ ಅಡ್ವಾನ್ಸ್ ಕಳಿಸ್ತೀನಿ ಅಂತಂದರು. ಆ ನಿಟ್ಟಿನಲ್ಲಿ ಅರ್ಲಿ ಇನ್ ದ ಮಾರ್ನಿಂಗ್ 25,000 ದೇವರಾಜ್ ಸರ್ ಮನೆಗೆ ತಲುಪ್ತು. ಡೇಟ್ಸನ್ನು ಹೇಳ್ತೀನಿ ಅಂತ ಹೇಳಿದೆ. ತದನಂತರದ ಈ 3 ಲಕ್ಷ ರೂಪಾಯಿನ ಈ ರೀತಿಯಲ್ಲಿ ವಿಂಗಡಿಸ್ಕೊಂಡೆ ಅಂತಂದರೆ, ನಾಳೆ ಬೆಳಗ್ಗೆ ಶೂಟಿಂಗಿಗೆ ಬರೋಕ್ಕೆ ಮುಂಚೆ ಇನ್ನು 75,000 ರೂಪಾಯಿಗಳನ್ನು ನಾವು ನಿಮ್ಮ ಮನೆಗೆ ತಲುಪಿಸ್ತೇವೆ. ಅಲ್ಲಿಗೆ 1 ಲಕ್ಷ ಮುಗೀತು. ಸಿನಿಮಾ ನೀವು ಮುಗಿಸಿದ ಹಂತದಲ್ಲಿ 1 ಲಕ್ಷ ರೂಪಾಯಿ ಕೊಡ್ತೇವೆ, 2 ಲಕ್ಷ ಮುಗೀತು. ನೀವು ಡಬ್ಬಿಂಗ್ಗೆ ಧ್ವನಿ ಮುದ್ರಣಾ ಕೇಂದ್ರಕ್ಕೆ ನೀವು ಕಾಲಿಡ್ತಾ ಇದ್ದಂಗೆ ನಿಮ್ಮ ಮಿಕ್ಕ ಬ್ಯಾಲೆನ್ಸ್ 1 ಲಕ್ಷ ಏನಿರುತ್ತೆ ಅದನ್ನು ಕೊಟ್ಟ ಮೇಲೆ ನೀವು ಡಬ್ಬಿಂಗನ್ನು ಮಾಡಿ. ಹೀಗೆ ಮಾಡಬೇಕು. ಇಲ್ಲದೆ ಹೋದರೆ ಅವ್ರಿಗೂ ಒಂದು ಅಶ್ಯೂರೆನ್ಸ್ ಅನ್ನೋದಿರೋದಿಲ್ಲ. ಕೆಲವು ನಿರ್ಮಾಪಕರು ಯಾವ ಥರದಲ್ಲಿ ಇರ್ತಾರೆ ಅಂತಂದರೆ, ಎಲ್ಲ ಮಾಡಿಬಿಟ್ಟು ಹೋಗ್ಬಿಡಿ ಸರ್, ತಲುಪಿಸ್ತೀವಿ, ತಲುಪಿಸ್ತಾರೆ, ತಲುಪಿಸಿದ್ದಾರೆ, ಇತಿಹಾಸಗಳಿದೆ. ಅಂಥ ನಿರ್ಮಾಪಕರು ಕೂಡ ಇದ್ದಾರೆ. ಕೆಲವು ನಿರ್ಮಾಪಕರು ಇರ್ತಾರೆ, ಅವ್ರ ಕೈಲಿ ಏನಾಗುತ್ತೋ ಆಗಲ್ವೋ ಗೊತ್ತಿಲ್ಲ, ಬಡ್ಡಿಗೆ ದುಡ್ಡು ತರ್ತಾರೋ ಇಲ್ಲ ಬಡ್ಡಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೋ, ಯಾರೇನು ಮಾಡಿರ್ತಾರೋ ಗೊತ್ತಿಲ್ಲ, ತಲುಪಿಸ್ತೀನಿ, ಡಬ್ಬಿಂಗ್ ಮಾಡಾದ್ಮೇಲೆ ತಲುಪಿಸ್ತೀನಿ ಅನ್ನೋ ಹಣವನ್ನು ಎಷ್ಟೋ ಜನರಿಗೆ ಕೊಡೋಕ್ಕೆ ಆಗಿರೋದಿಲ್ಲ. ಇದೆಲ್ಲವೂ ಆ ಹಿಂಡ್ರನ್ಸ್, ಹಿಕಪ್ಸ್ ಇಲ್ಲ ಹಂಪ್ಸ್ ಅಂತ ಏನು ಕರಿತೀವಿ, ಇದೆಲ್ಲ ಇರೋದ್ರಿಂದ ಕೆಲವು ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಬ್ರೇಕಪ್ ಮಾಡಿ ನಾನು ಡಬ್ಬಿಂಗ್ ಮಾಡೋಕ್ಕೆ ಮುಂಚೆ ನನ್ನ ಅಮೌಂಟ್ಸನ್ನು ಸೆಟ್ಲ್ ಮಾಡಿಬಿಡಿ ಅಂತಲೇ ಕೇಳ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ಯಜಮಾನ ಹ್ಯಾಟ್ಸ್ ಆಫ್. ನೀವು ನನ್ನ ದುಡ್ಡನ್ನು ಸೆಟ್ಲ್ ಮಾಡಿ ಆಮೇಲೆ ಡಬ್ಬಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇರಲಿಲ್ಲ, ನೀವು ಎಲ್ಲರ ದುಡ್ಡನ್ನು ಸೆಟ್ಲ್ ಮಾಡಿ ಆಮೇಲೆ ಬಂದು ಡಬ್ಬಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಂತಹ ಜೀವ ನನ್ನ ಯಜಮಾನ ಡಾಕ್ಟರ್ ವಿಷ್ಣುವರ್ಧನ್. ಪ್ರತಿಯೊಬ್ಬರು ಮನೆಗೆ ನಮ್ಮ ಕೈಲೇ ಫೋನ್ ಮಾಡಿಸೋರು, ದುಡ್ಡು ಬಂದಿದೆಯಾ ಕೇಳೋ, ದುಡ್ಡು ಬಂದಿದೆಯಾ ಕೇಳೋ, ದುಡ್ಡು ಬಂದಿದೆಯಾ ಕೇಳೋ. ರೈಟ್ ಫ್ರಮ್ ದ ಯೂನಿಟ್ ಬಾಯ್ಸ್, ಸಣ್ಣ ಪ್ರೊಡಕ್ಷನ್ ಹುಡುಗರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಕೇಳಿ 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 ಅದೆಲ್ಲ ಆದಮೇಲೆ ಅಣ್ಣ ಎಲ್ರದ್ದು ಸೆಟ್ಲಾಗಿದೆ ಅಂದರೆ ಗಾಡಿ ಹತ್ತೋರು ಚಾಮುಂಡೇಶ್ವರಿಗೆ ಹೋಗೋರು. ಅವ್ರು ಕೊನೆ ಹಂತದವ್ರಿಗೂ ಬೇರೆ ಬೇರೆ ಸ್ಟುಡಿಯೋಗೆ ಹೋಗಿದ್ದ ಇತಿಹಾಸನೇ ಇಲ್ಲ. ಸೋ ಕಾಲ್ಡ್ ಸ್ಟುಡಿಯೋಸ್ ಏನೆಲ್ಲ ಇದೆ ಅಲ್ಲೆಲ್ಲ ಹೋಗಿದ್ದೇ ಇಲ್ಲ. ಚಾಮುಂಡೇಶ್ವರಿ ಅಲ್ಲಂದರೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ, ಅಲ್ಲೊಂದು ಗಣೇಶ ಇರುತ್ತೆ, ಆ ಗಣೇಶಗೆ ನಮಸ್ಕಾರ ಮಾಡಿ ಹೋಗಿ ಪೋಡಿಯಂ ಹತ್ರ ನಿಂತರೆ ನನ್ನ ರಾಜನ ರಾಜ ಕಳೆನೇ ಬೇರೆ. ಪಕ್ಕಕ್ಕಿಡೋಣ. ದೇವರಾಜ್ ಸರ್ಗೆ ಹೇಳಿದೆ, ಇದು ಈ ನಿಟ್ಟಿನಲ್ಲಿ ನಾನಿಷ್ಟು 3 ನಾನು ವಿಂಗಡಣೆ ಮಾಡ್ತಾ ಇದ್ದೀನಿ ಅಣ್ಣ ಅಂತಂದೆ. ಖಂಡಿತ ರವಿ, ಅದು ನನಗೆ ತಲುಪೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂತಂದರು. ಇಲ್ಲಿಗೆ ದೇವರಾಜ್ ಸರ್ ಅನ್ನೋ ಒಂದು ಡೈನಾಮಿಕ್ ಸ್ಟಾರ್, ದೇವರಾಜ್ ಸರ್ ಅನ್ನೋ ದಯಾಮಹಿ, ದೇವರಾಜ್ ಸರ್ ಅನ್ನೋ ಒಬ್ಬ ಅದೇನು ಹೇಳ್ತಾರೆ, ಒಬ್ಬರು ಹೃದಯವಂತ ನಟ ನನ್ನ ಬತ್ತಳಿಕೆಯಲ್ಲಿ ಬಂದು ಕೂತ್ಕೊಂಡ್ರು. ಹರಸಿ, ಆಶೀರ್ವದಿಸಿ, ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಗಳಲ್ಲಿ ಬೇರೆ ಬೇರೆ ಯಾರ್ಯಾರು ಬರ್ತಾರೆ ಅಂತ ಹೇಳಲಿಕ್ಕೆ ತಯಾರಾಗ್ತೇನೆ. ಅದಕ್ಕೊಂದಷ್ಟು ಕಾಲಾವಕಾಶ ಬೇಕು. ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೇನೆ. ಕಮೆಂಟ್ಸ್ ನೀವು ಮಾಡ್ತಾನೆ ಇದ್ದೀರಾ, ಲೈಕ್ ಅದನ್ನು ಮಾಡ್ತಾ ಇದ್ದೀರಾ. ಒಂದಷ್ಟು ವಿಷಯಗಳನ್ನು ಶೇರ್ ಮಾಡಿ, ಈ ವಿಷಯಗಳನ್ನ ದಯವಿಟ್ಟು ಶೇರ್ ಮಾಡಿ. ವಿಡಿಯೋನ ಕಟ್ ಮಾಡ್ತೀರಾ, ಕಟ್ ಮಾಡಿ, ಪರವಾಗಿಲ್ಲ. ಎಸ್ಪೆಷಲಿ ಅಪ್ಕಮಿಂಗ್ ಡೈರೆಕ್ಟರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಅಂತ ಏನೇನು ಹೇಳ್ತಾ ಇದ್ದೀನೋ ಆ ವಿಷಯಗಳನ್ನೆಲ್ಲ ಕಟ್ ಮಾಡಿ ಎಲ್ರಿಗೂ ಶೇರ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಇದು ಯಾವುದರಲ್ಲೂ ನನಗೆ ಕೋಪ ಬರೋದಿಲ್ಲ. ಯಾಕೆಂದರೆ ನಮ್ಮ ವಿಷಯಗಳು ಎಷ್ಟು ಎಲ್ಲ ಚಿಕ್ಕ 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 ಅಪ್ಕಮಿಂಗ್ ಡೈರೆಕ್ಟರ್ಸ್, ಅಪ್ಕಮಿಂಗ್ ಪ್ರೊಡ್ಯೂಸರ್ಸ್, ಅಪ್ಕಮಿಂಗ್ ಬಡ್ಡಿಂಗ್ ಆರ್ಟಿಸ್ಟ್ ಇವರೆಲ್ರಿಗೂ ತಲುಪುತ್ತೋ ಅಷ್ಟು ಚಿತ್ರರಂಗ ಹೆಮ್ಮರವಾಗಿ, ಇನ್ನೂ ಹೆಮ್ಮರವಾಗಿ ಬೆಳಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಯಾರಿಗೋ ನಾನು ಆಡೋ ಮಾತಿನಲ್ಲಿ ಒಂದು ಪುಟ್ಟ ಪುಟ್ಟ ಸಂದೇಶಗಳು ಹೋದರೂ ಕೂಡ ನಾನು ಧನ್ಯ. ಹೋಗ್ಬಿಟ್ಟು ಬರ್ತೀನಿ. ಬಾಯ್.